ಒಬ್ಬ ಹೆಣ್ಮಗಳಿಗೆ ಅಂತ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಚಿಂತನೆ ಇಟ್ಕೊಂಡು ಇಂತಹ ಮಹತ್ವಾಕಾಂಕ್ಷಿ ಯೋಜನೆ 20 ವರ್ಷಗಳು ನಡೆದು ಬಂದಿರುವಂತಹ ಹಾದಿ. ಮತ್ತೆ ಪ್ರತಿ ಗ್ರಾಮಗಳಲ್ಲೂ ಯಾವುದು ಅಭಿವೃದ್ಧಿ ಆಗಿದೆ, ಕೆಲವೊಂದು ಗ್ರಾಮಗಳಲ್ಲಿ ಕುಡಿಯೋ ನೀರು, ಕೆಲವೊಂದು ಗ್ರಾಮಗಳಲ್ಲಿ ಶೈಕ್ಷಣಿಕ, ಕೆಲವೊಂದು ಗ್ರಾಮಗಳಲ್ಲಿ ನಮ್ಮ ರಸ್ತೆ, ನಮ್ಮ ಹೊಲ, ಎಷ್ಟೊಂದು ವಿಭಿನ್ನವಾಗಿರುವಂತಹ ಕಲ್ಯಾಣ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟಿರುವಂತಹ ನರೇಗಾ ಯೋಜನೆಯನ್ನ ನಾವು ಖಂಡಿತವಾಗೂ ಅದರ ಮಹತ್ವಾಕಾಂಕ್ಷಿ ಯೋಜನೆಯನ್ನ ತಿಳ್ಕೊಳ್ಳುವಂತ ಸಮಯ. ಪ್ರತಿಯೊಬ್ಬ ಶಾಸಕರು, ಗೌರವಾನ್ವಿತ ಶಾಸಕರು ಉದ್ಯೋಗ ಎಲ್ಲಿ ಸೃಷ್ಟಿಯಾಗಿದೆ ಅಂತ ಗವರ್ನರ್ ಅಡ್ರೆಸ್ ಮಾಡುವಾಗ ಪುಸ್ತಕ ತಗೊಂಡು ಹೇಳ್ತಾ ಇದ್ರು, ಇದು ಉದ್ಯೋಗ ಸೃಷ್ಟಿ ಅಲ್ವಾ? ಪ್ರತಿಯೊಂದು ಗ್ರಾಮದಲ್ಲೂ ಅಲ್ಲಿ ಸ್ವಾಭಿಮಾನವಾಗಿರುವಂತ ಹೆಣ್ಮಗುಗೆ, ಆರ್ಥಿಕವಾಗಿರುವಂತ ದುರ್ಬಲ ಹೆಣ್ಮಕ್ಕಳಿಗೆ, ಕೂಲಿಗೆ ಹೋಗೋ ಹೆಣ್ಮಕ್ಕಳಿಗೆ, ಯಾರಿಗೆ ಜಮೀನಿದ್ರು ಒಂದೇ ಒಂದು ಹನಿ ನೀರಿಲ್ದೇ ಇರುವಂತ ಹೆಣ್ಮಕ್ಕಳಿಗೆ ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡುವಂತ ಒಂದು ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆನ ಅಲ್ವಾ ಅನ್ನುವಂತ ಸತ್ಯನ ನಾವು ತಿಳ್ಕೋಬೇಕಾಗತ್ತೆ. ನಾವಾಗ್ಲಿ ನಿಮ್ಮ ಕಡೆ ಶಾಸಕರಾಗ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯ ಮಹತ್ವವನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬರೀ 5 ವರ್ಷಗಳ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಇದು ಇಡೀ ದೇಶದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ 71 ಲಕ್ಷ ಮಹಿಳೆಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ. ನೇರವಾಗಿ ಗ್ರಾಮೀಣ ಭಾಗದ ಹೆಣ್ಮಕ್ಕಳಿಗೆ ತನ್ನ ಹಳ್ಳಿಗಳಲ್ಲಿ ಸ್ವಾಭಿಮಾನವಾಗಿ ದುಡುಕೊಂಡು ಆರ್ಥಿಕವಾಗಿರುವಂತ ದುರ್ಬಲ ವರ್ಗದ ಮಹಿಳೆಯರಿಗೆ ಯೋಜನೆ ಇದು. ಅರ್ಥ ಹೋದಾಗ ಇದೇನಿದು ನೋಡಿ, ಸದಸ್ಯರಿಗೆ ಮಾತಾಡುವ ಅವಕಾಶ ಮಾತಾಡಬೇಕು. 60 ಹಳ್ಳಿಗಳಿದೆ. ನನ್ನ ಕೋಲಾರ ಜಿಲ್ಲೆಯಲ್ಲಿ 1886 ಹಳ್ಳಿಗಳಿದೆ. ನನ್ನ ಕ್ಷೇತ್ರದಲ್ಲಿ 186 ಹಳ್ಳಿಗಳಿದೆ. ಇಡೀ ಕ್ಷೇತ್ರಕ್ಕೆ ಪ್ರತಿ ವರ್ಷ ನಮಗೆ 240 ಕೋಟಿ ಅನುದಾನ ಬರುತ್ತೆ. 5 ವರ್ಷಕ್ಕೆ 1500 ಕೋಟಿ ಅನುದಾನ ಬರುತ್ತೆ. 1500 ಕೋಟಿ ಅನುದಾನವನ್ನು ಬರುತ್ತೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಮಹತ್ವವನ್ನ ನಾವು ಅರ್ಥ ಮಾಡ್ಕೊಳ್ಳದೆ ದುಡುಕ್ತಾ ಇದೀವಿ, ದಾರಿ ತಪ್ಪುವ ಹೆಜ್ಜೆಯನ್ನ ಇಡ್ತಾ ಇದೀವಿ ಅಂತ ಹೇಳ್ಬೇಕು. ಮಹಿಳೆಯರನ್ನ, ದುರ್ಬಲ ವರ್ಗದ ಮಹಿಳೆಯರನ್ನ ಆರ್ಥಿಕವಾಗಿ ಶಕ್ತಿಯನ್ನ ತುಂಬುವಂತದ್ದು ಆಲೋಚನೆ ಈ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಉದ್ಯೋಗ ನಾವು ಬೇರೆ ಕಡೆ ಎಲ್ಲಿ ಕೊಡ್ಸಿದ್ರೆ ಹೆಣ್ಮಕ್ಳು ಹೋಗಲ್ಲ. ಅದೇ ಹಳ್ಳಿಯಲ್ಲಿ ಉದ್ಯೋಗ ಮಾಡ್ಬೇಕಂದ್ರೆ ಇದರ ಮಹತ್ವವನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಆರ್ಥಿಕವಾಗಿ ಚೈತನ್ಯ, ರೈತ ಮಹಿಳೆ, ಕೂಲಿಗೆ ಹೋಗುವಂತ ಹೆಣ್ಮಗು ಯಾವ ರೀತಿ ತನ್ನ ಬದುಕನ್ನ 5 ವರ್ಷಗಳಲ್ಲಿ ಕಟ್ಕೊಂಡಿದ್ದಾಳೆ. ಸರ್ಕಾರದಲ್ಲಿ ನಾವು ಇಷ್ಟು ಅನುದಾನ ಒಂದು ಜಿಲ್ಲೆಗೆ ತಗೊಳಕ್ ಆಗತ್ತಾ?